ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಪಲಾಜೋ ಪ್ಯಾಂಟನ್ನು ಯಾವ ರೀತಿ ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡೋದು ಅನ್ನೋದನ್ನು ವಿವರವಾಗಿ ತೋರಿಸ್ತೀನಿ. ಅದಕ್ಕೂ ಮೊದಲು ನೀವು ಹೊಸ ವ್ಯೂವರ್ಸ್ ಆಗಿದ್ದಲ್ಲಿ ಅಥವಾ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆಯಲ್ವ, ಅದನ್ನು ಪ್ರೆಸ್ ಮಾಡಿ. ಆಗ ಬೆಲ್ ಐಕಾನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆಗ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿಬಿಟ್ರೆ ನಾನು ಈ ರೀತಿ ವಿಡಿಯೋಗಳನ್ನು ಹಾಕ್ತಾನೇ ಇರ್ತೀನಿ. ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಈ ವಿಡಿಯೋ ನೋಡಲಿಕ್ಕೆ ಸಹಾಯ ಆಗುತ್ತೆ. ಓಕೆ, ಇನ್ನು ಲೇಟ್ ಮಾಡೋದು ಬೇಡ. ಯಾವ ರೀತಿ ಪಲಾಜೋ ಪ್ಯಾಂಟನ್ನು ಹೊಲಿಯೋದು ಅಂತ ನೋಡೋಣ ಬನ್ನಿ. ಪ್ಯಾಂಟನ್ನು ಹೊಲಿಲಿಕ್ಕೆ ಇದಿಷ್ಟು ಅಳತೆ ಬೇಕಾಗತ್ತೆ. ಅಂದರೆ ಪೂರ್ತಿ ಉದ್ದ 38 ಇಂಚಿದೆ, ಸೊಂಟದ ಸುತ್ತಳತೆ 38 ಇಂಚಿದೆ, ಕೆಳಗಡೆ ಸುತ್ತಳತೆ 22 ಇಂಚಿದೆ. ಇದು ರೆಡಿ ಪ್ಯಾಂಟಿನ ಅಳತೆ ಆಗಿದೆ. ಈಗ ನಾವು ಕಟ್ ಮಾಡುವಾಗ ಪೂರ್ತಿ ಉದ್ದಕ್ಕೆ ಕೆಳಗಡೆ 1.5 ಇಂಚ್, ಅಂದರೆ ಕೆಳಗಡೆ ಪಾದದ ಹತ್ರ ಪಟ್ಟಿಗಾಗಿ 1.5 ಇಂಚನ್ನು ಸೇರಿಸ್ಕೊಳ್ಬೇಕು. ನಂತರ ಮೇಲ್ಗಡೆ ಎಲಾಸ್ಟಿಕ್ ಹೊಲಿಲಿಕ್ಕಾಗಿ, ಇನ್ನು ಬಟ್ಟೆ ಶಾರ್ಟೇಜ್ ಇದೆ ಅಂತಾದರೆ ಎಲಾಸ್ಟಿಕ್ಕನ್ನು ಬೇರೆ ಪಟ್ಟಿನಲ್ಲಿ ಕೂಡ ಹೊಲಿಬಹುದು. ಎಲಾಸ್ಟಿಕ್ಗಾಗಿ 2.5 ಇಂಚನ್ನು ಸೇರಿಸ್ಕೋಬೇಕಾಗತ್ತೆ. 38 ಇಂಚು ಪ್ಲಸ್ 1.5 ಇಂಚು ಪ್ಲಸ್ 2.5 ಇಂಚು ಸೇರಿಸಿದಾಗ 42 ಇಂಚ್ ಆಗತ್ತೆ. ಸೊಂಟ ಸುತ್ತಳತೆ 38 ಇಂಚಿದೆ. 38 ಸೊಂಟ ಸುತ್ತಳತೆನ ಯಾವಾಗಲೂ 3 ಭಾಗ ಮಾಡ್ಕೊಳ್ಬೇಕು. 3 ಭಾಗದಲ್ಲಿ 1 ಭಾಗನ ನಾವು ತೆಗೆದುಕೊಳ್ಬೇಕಾಗತ್ತೆ. 3 ಭಾಗ ಅಂದರೆ 3ರಿಂದ ಭಾಗಿಸ್ಕೋಬೇಕಾಗತ್ತೆ. 38ಅನ್ನು 3ರಿಂದ ಭಾಗಿಸಿದಾಗ 12.66 ಬರುತ್ತೆ. ಅಂದರೆ 12.5 ಇಂಚು ತೆಗೆದುಕೊಳ್ಳೋಣ. ಇದು ಹೊಲಿಲಿಕ್ಕೆ ಮಾರ್ಜಿನ್ನು ಸೇರಿಸಿ ನಾನು ಹೇಳ್ತಾ ಇರೋದು. 12.5 ಇಂಚು ಸೊಂಟದ ಸುತ್ತಳತೆ ಆಗಿದೆ. ಇನ್ನು ಕೆಳಗಡೆ ಸುತ್ತಳತೆ 22 ಇಂಚಿದೆ. 22 ಇಂಚಿನ ಅರ್ಧ ಮಾಡಬೇಕು, ಅಂದರೆ 2ರಿಂದ ಭಾಗಿಸಬೇಕು. 2ರಿಂದ ಭಾಗಿಸಿದಾಗ 11 ಇಂಚ್ ಬರುತ್ತೆ. ಇನ್ನು ಹೊಲಿಲಿಕ್ಕೆ ಮಾರ್ಜಿನ್ನು 1 ಇಂಚ್ ತೆಗೆದುಕೊಳ್ಬೇಕಾಗತ್ತೆ, ಅಂದರೆ 12 ಇಂಚ್ ಆಗುತ್ತೆ. ಈಗ ಇಲ್ಲಿ ಮಿಕ್ಸಾಗಿ ಬಂದಿದೆ, ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಇನ್ನೊಮ್ಮೆ ನಾನಿಲ್ಲಿ ಬರೀತೀನಿ ನೋಡಿ. ಪೂರ್ತಿ ಉದ್ದ 38 ಇಂಚ್ ಇದೆ. ಅದಕ್ಕೆ ಕೆಳಗಡೆ 1.5 ಇಂಚ್ ಸೇರಿಸಬೇಕು, ಮತ್ತು ಮೇಲ್ಗಡೆ ಎಲಾಸ್ಟಿಕ್ ಹೊಲಿಯುವಲ್ಲಿ 2.5 ಇಂಚ್ ಸೇರಿಸಬೇಕು. 38ಕ್ಕೆ 1.5 ಇಂಚು ಮತ್ತು 2.5 ಇಂಚನ್ನು ಸೇರಿಸಿದಾಗ 42 ಇಂಚ್ ಆಗುತ್ತೆ. ಈಗ ಸೊಂಟ ಸುತ್ತಳತೆ 38 ಇಂಚಿದೆ. 38 ಇಂಚನ್ನು 3 ಭಾಗ ಮಾಡಬೇಕು, ಅಂದರೆ 3ರಿಂದ ಭಾಗಿಸಬೇಕು. 3ರಿಂದ 38ಅನ್ನು ಭಾಗಿಸಿದಾಗ 12.5 ಆಗತ್ತೆ. 12.66 ಸಮಥಿಂಗ್ ಬರುತ್ತೆ. ಅಂದರೆ 12.5 ತೆಗೆದುಕೊಂಡ್ರೆ ಸಾಕಾಗತ್ತೆ. ಇದು ಹೊಲಿಲಿಕ್ಕೆ ಮಾರ್ಜಿನ್ನು ಸೇರಿಸಿ 12.5ನ ತೆಗೆದುಕೊಂಡ್ರೆ ಸಾಕಾಗತ್ತೆ. ಈಗ ಕೆಳಗಡೆ ಸುತ್ತಳತೆ 22 ಇಂಚ್ ಕೆಳಗಡೆ ಸುತ್ತಳತೆ ಇದೆ. 22 ಇಂಚನ್ನು ಅರ್ಧ ಮಾಡಬೇಕು, ಅಂದರೆ 2ರಿಂದ ಭಾಗಿಸ್ಬೇಕು. 2ರಿಂದ ಭಾಗಿಸಿದಾಗ 11 ಇಂಚ್ ಬರುತ್ತೆ. ಹೊಲಿಲಿಕ್ಕೆ ಮಾರ್ಜಿನ್ ಅಂತ 1 ಇಂಚ್ ಸೇರಿಸಬೇಕು. 11 ಇಂಚಿಗೆ 1 ಇಂಚನ್ನು ಸೇರಿಸಿದಾಗ 12 ಇಂಚ್ ಆಗುತ್ತೆ. ಈಗ ನಾವು ಈ ಏನು ಅಳತೆ ಇದೆಯಲ್ವಾ, ಇದಿಷ್ಟು ಅಳತೆನ ಇಟ್ಬಿಟ್ಟು ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡೋಣ. ಈ ಬಟ್ಟೆನ ಕರೆಕ್ಟಾಗಿ ಹೀಗೆ ಮಧ್ಯದಲ್ಲಿ ಮಡ್ಚ್ಕೋಬೇಕು. ಈಗ ಉದ್ದ ಸಾಲತ್ತಾ ಇಲ್ವಾ ಅಂತ ನೋಡೋಣ. ಉದ್ದದಲ್ಲಿ ಕಡಿಮೆ ಬಿದ್ದರೆ ಮೇಲ್ಗಡೆ 2.5 ಇಂಚ್ ಎಲಾಸ್ಟಿಕ್ಗೆ ಅಂತ ಹೇಳಿದ್ನಲ್ವ, ಅದನ್ನು ನಾವು ಎಕ್ಸ್ಟ್ರಾ ಪಟ್ಟಿನ ಮಾಡಿ ಜಾಯಿಂಟ್ ಮಾಡಬೇಕಾಗತ್ತೆ. ನಾನು ನಿಮಗೆ ಇನ್ನೊಂದು ವಿಷಯ ಹೇಳಿಲ್ಲ, ಅಂದರೆ ಪಲ್ಲೇಜೋಕ್ಕೆ ಮೇಲ್ಗಡೆ ಪಟ್ಟಿ ಬರಲ್ಲ. ಪಟ್ಟಿ ಅಂದರೆ ನಾವು ಸಾದಾ ಚೂಡಿ ಪ್ಯಾಂಟ್ ಹೊಲಿಯುವಾಗ ಮೇಲ್ಗಡೆ ಒಂದು 8 ಅಥವಾ 9 ಇಂಚಿನ ಪಟ್ಟಿ ಹೊಲಿತೀವಿ, ಕೆಳಗಡೆ ನೆರಿನೆಲ್ಲ ಮಾಡಿಬಿಟ್ಟು ಜಾಯಿಂಟ್ ಮಾಡ್ತೀವಿ. ನಾನು ಸಾದಾ ಪ್ಯಾಂಟನ್ನು ಹೊಲಿಯೋ ವಿಡಿಯೋನ ಈಗಾಗಲೇ ಹಾಕಿದ್ದೀನಿ. ಅದು ಚೂಡಿದಾರ್ ಅಂತಲೇ ಒಂದು ಪ್ಲೇಲಿಸ್ಟನ್ನು ಮಾಡಿದ್ದೀನಿ ಗ್ರೇಡಿ ಚಾನಲಲ್ಲಿ. ಆ ಚೂಡಿದಾರ್ ಪ್ಲೇಲಿಸ್ಟನ್ನು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ನಿಮ್ಗೆ ಆ ಪ್ಯಾಂಟನ್ನು ಹೊಲಿಬೇಕು ಅಂತಾದರೆ ಅಲ್ಲಿ ನೋಡ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿ ಪಟ್ಟಿಗಳು ಬರಲ್ಲ, ಅಂದರೆ ಸ್ಟ್ರೇಟ್ ಆಗೇನೆ ಹೊಲ್ಕೋಬೇಕಾಗತ್ತೆ. ಆದರೆ ಈಗ ನಾವು ಪೂರ್ತಿ ಉದ್ದ ಸಾಲತ್ತಾ ಇಲ್ವಾ ಅಂತ ನೋಡೋಣ. ಪೂರ್ತಿ ಉದ್ದ ಹೊಲಿಲಿಕ್ಕೆ ಎಲ್ಲ ಮಾರ್ಜಿನ್ ಸೇರಿಸ್ಬಿಟ್ಟು 42 ಇಂಚ್ ಬಂದಿದೆಯಲ್ವಾ, ಇಲ್ಲಿಂದ ಇಲ್ಲಿವರೆಗೆ ನೋಡಿದಾಗ 40.5 ಇಂಚ್ ಆಗುತ್ತೆ. ಹಾಗಾಗಿ ಸಾಕಾಗಲ್ಲ ಪೂರ್ತಿ ಉದ್ದದಲ್ಲಿ. ಅದಕ್ಕಾಗಿ ನಾನೀಗ ಮೇಲ್ಗಡೆ ಇಲಾಸ್ಟಿಕ್ ಹೊಲಿತೀನಲ್ವ, ಇಲಾಸ್ಟಿಕ್ಕಿಗೆ ಅಂತ 2.5 ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೆ ಅಲ್ವಾ, ಹಾಗಾಗಿ ಇಲಾಸ್ಟಿಕ್ಕಿಗೆ ನಾನು ಎಕ್ಸ್ಟ್ರಾ ಪಟ್ಟಿನ ಮಾಡಿಬಿಟ್ಟು ಹೊಲಿತೀನಿ. ಈಗ ಪೂರ್ತಿ ಉದ್ದದಲ್ಲಿ 42 ಇಂಚ್ ಇದೆ. ನಾನೀಗ ಇಲಾಸ್ಟಿಕ್ಕಿನ ಪಟ್ಟಿ 2.5 ಇಂಚನ್ನು ಲೆಸ್ ಮಾಡ್ತಾ ಇದ್ದೀನಿ, ಅಂದರೆ ಬಟ್ಟೆ ಸಾಲ್ತಾ ಇಲ್ಲ, ಎಕ್ಸ್ಟ್ರಾ ಪಟ್ಟಿನ ಹೊಲಿಬೇಕು ಅಂತ. -2.5. ಈಗ 42 ಇಂಚಲ್ಲಿ 2.5 ಇಂಚನ್ನು ಕಳೆದ್ರೆ 39.5 ಇಂಚು ಬರುತ್ತೆ. ಅಂದರೆ ಪೂರ್ತಿ ಉದ್ದನ ಇದರಲ್ಲಿ 39.5 ತೆಗೆದುಕೊಂಡ್ರೆ ಉದ್ದ ಈಗ 39.5 ಇಂಚ್ ಬಂದಿದೆಯಲ್ವಾ. ಬಿಚ್ಚುತ್ತೀನಿ, ಅಂದರೆ ಪೂರ್ತಿ ಉದ್ದದಲ್ಲಿ ಮಧ್ಯ ಮಡಿಕೆ ಮಾಡಿದ್ನಲ್ವಾ, ಅಂದರೆ ಉದ್ದ ಸಾಲತ್ತಾ ಇಲ್ವಾ ಅಂತ ನೋಡ್ಲಿಕ್ಕೆ ಹೇಳಿ ಆ ಮಡಿಕೆನ ಬಿಚ್ತೀನಿ. ಈಗ ಕರೆಕ್ಟಾಗಿ ಈ ಅಗಲ ಇದೆಯಲ್ವಾ,
ಈ ಕಡೆ ಅಗಲದಲ್ಲಿ ಮಧ್ಯದಲ್ಲಿ ಹೀಗೆ ಮಡ್ಚ್ಕೋಬೇಕು. ಈಗ 2 ಪದರ ಆಗತ್ತೆ. 2 ಪದರದಲ್ಲಿ ಎಲ್ಲೂ ಸುಕ್ಕಿರಬಾರದು. ಈ ಪಲೇಜೋ ಪ್ಯಾಂಟಲ್ಲಿ ಫಸ್ಟ್ ಮುಂಭಾಗನ ನಾನು ಕಟ್ ಮಾಡ್ತೀನಿ. ಇದನ್ನ ಇಟ್ಬಿಟ್ಟು ನಾನು ಹಿಂಭಾಗನ ಕಟ್ ಮಾಡ್ತೀನಿ. ಅಂದರೆ ಹಿಂಭಾಗದಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕಾಗತ್ತೆ, ಅದನ್ನು ನಾನು ಮುಂದೆ ತೋರಿಸ್ತೀನಿ. ಮೊದಲು ಮುಂಭಾಗನ ಕಟ್ ಮಾಡ್ಕೊಳ್ಳೋಣ ಅಲ್ವಾ. ಅಂದರೆ ಎಲಾಸ್ಟಿಕ್ ಹೊಲಿಲಿಕ್ಕೆ 2.5 ಇಂಚೆಲ್ಲ ಲೆಸ್ ಮಾಡಿಬಿಟ್ಟು ಅಳತೆ ತೆಗೆದುಕೊಂಡಾಗ 39.5 ಇಂಚ್ಗೆ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ಅದೇ ರೀತಿ ಇನ್ನೊಂದು 39.5 ಇಂಚ್ಗೆ ಮಾರ್ಕ್ ಮಾಡಿ. ಅಂದರೆ 39.5 ಇಂಚ್ಗೊಂದು ಈಗ ಸ್ಟ್ರೇಟಾಗಿ ಗೆರೆನೇ ಇಟ್ಕೋಬೇಕಾಗತ್ತೆ. ಪುನಃ ಇಲ್ಲಿ ಎಂಡ್ ಕೂಡ ಇನ್ನೊಂದು ಮಾರ್ಕ್ ಮಾಡ್ಕೊಳ್ಳಿ. ಈಗ ನೀವು 3 ಮಾರ್ಕ್ ಮಾಡಿದ್ದೀವಲ್ವ, ಇಲ್ಲಿ ಸ್ಕೇಲ್ ಸಹಾಯದಿಂದ ಗೆರೆ ಇಳಿದ್ಬಿಡಿ. ಮೊದಲಿಗೆ ನಾನು ಮುಂಭಾಗನ ಕಟ್ ಮಾಡ್ತಾ ಇದ್ದೀನಿ. ಸೊಂಟ ಸುತ್ತಳತೆ 12.5 ಇಂಚ್ ಆಗಿದೆ. ಇಲ್ಲೇನು ಮಡಚಿದ ಜಾಗದಿಂದ 12.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಪುನಃ ಈಗ ಇಲ್ಲಿಂದ ಇಲ್ಲಿವರೆಗೆ ಶೇಪ್ ಮಾಡಲಿಕ್ಕೆ ಇಲ್ಲೂ ಕೂಡ ಸೊಂಟದ ಸುತ್ತಳತೆ 3ನೇ ಭಾಗನೇ ತೆಗೆದುಕೊಳ್ಬೇಕಾಗತ್ತೆ. ಪೂರ್ತಿ ಸೊಂಟ ಸುತ್ತಳತೆ 3ನೇ ಭಾಗ ಮಾಡಿದಾಗ 12.5 ಬಂದಿದೆಯಲ್ವಾ, ಅದೇ 12.5 ಇಂಚಿಗೆ ಇನ್ನೊಂದು ಮಾರ್ಕ್ ಮಾಡ್ಕೋತೀನಿ. ಇಲ್ಲಿಂದ ಪುನಃ 12.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅಂದರೆ ಒಂದು ಬಾಕ್ಸ್ ರೀತಿ ಆಗತ್ತೆ. ಇಲ್ಲಿ ಮತ್ತೆ ಇಲ್ಲಿ ಮಾರ್ಕ್ ಮಾಡಿದ್ವಲ್ವಾ, ಇದನ್ನು ಸೇರಿಸ್ಬಿಡೋಣ. ಈಗ ಇಲ್ಲಿ ಮೂಲೆ ಬಂದಿದೆಯಲ್ವಾ, ಇಲ್ಲಿಂದ 1.5 ಇಂಚಿಗೆ ಒಂದು ಮಾರ್ಕ್ ಮಾಡಿ. ಈಗ ಇಲ್ಲಿಂದ ಈ ರೀತಿ ಕರುವಾಗಿ ಒಂದು ಶೇಪ್ ಕೊಡಿ. ಈಗ ಕೆಳಗಡೆ ಭಾಗ ತೆಗೆದುಕೊಂಡಿದ್ದೀನಿ. ಕೆಳಗಡೆ ಮಡಚು ಹೊಲಿಲಿಕ್ಕೆ ಅಂತ 1.5 ಇಂಚ್ ತೆಗೆದುಕೊಂಡಿದ್ನಲ್ವಾ, ಇಲ್ಲಿಂದ 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ಕೆಳಗಡೆ ಸುತ್ತಳತೆ 1 ಇಂಚ್ ಹೊಲಿಲಿಕ್ಕೆ ಮಾರ್ಜಿನ್ನು ಸೇರಿಸ್ಬಿಟ್ಟು 12 ಇಂಚ್ ಬಂದಿದೆ. ಇಲ್ಲೊಂದು ಮಾರ್ಕ್ ಮಾಡಿದ್ದೀನಲ್ವ, ಇಲ್ಲಿಂದ 12 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ 12 ಇಂಚಿಗೆ ಮಾರ್ಕ್ ಮಾಡಿದ್ದೀರಲ್ವ, ಇಲ್ಲೂ ಕೂಡ 1.5 ಇಂಚಿಗೆ ಒಂದು ಮಾರ್ಕ್ ಮಾಡಿ. ಅಂದರೆ ಇದು ಮಡಚು ಹೊಲಿಯೋ ಮಾರ್ಜಿನ್ ಆಗಿದೆ. ಈಗ ಒಂದು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೇಟ್ ಗೆರೆನ ಎಳ್ಕೊಳ್ಳಿ. ಇಲ್ಲಿ ಶೇಪ್ ಕೊಟ್ಟಿದ್ದೀವಲ್ವಾ, ಇಲ್ಲಿಂದ ಇಲ್ಲಿ ಕೆಳಗಡೆ ಸುತ್ತಳತೆ ಇದೆಯಲ್ವಾ, ಇಲ್ಲಿವರೆಗೆ ಗೆರೆನ ಎಳ್ಕೋಬೇಕು. ಗೆರೆ ಅಂದರೆ ಸಾದಾ ಪ್ಯಾಂಟ್ಗಾದರೆ ಈ ರೀತಿಗೆ ಸ್ಟ್ರೇಟ್ ಗೆರೆನ ಎಳೆದ್ರೆ ಬರುತ್ತೆ. ಆದರೆ ಇದಕ್ಕೆ ಸ್ವಲ್ಪ ಇಲ್ಲಿ ಶೇಪ್ ಕೊಡಬೇಕಾಗತ್ತೆ. ಅಂದರೆ ಸ್ವಲ್ಪ ಕರು ರೀತಿ ಇರೋ ಸ್ಕೇಲ್ ಸಿಗತ್ತೆ, ಅದಿದ್ರೆ ಓಕೆ. ಇಲ್ಲ ಅಂದರೆ ನೋಡಿ, ಮೊದಲು ಸ್ಟ್ರೇಟಾಗಿ ಹೀಗೆ ಗೆರೆನ ಎಳ್ಕೊಳ್ಳೋಣ, ಆಮೇಲೆ ನಾನು ಶೇಪ್ ಕೊಡೋದನ್ನು ತೋರಿಸ್ತೀನಿ. ಈ ರೀತಿ ಆಯ್ತಲ್ವಾ. ಇಲ್ಲಿಂದ ನಿಧಾನ ಸ್ವಲ್ಪ ಹೀಗೆ ಕರುವಾಗಿ ಇಲ್ಲಿ ತೆಗೆದುಕೊಳ್ಳಿ. ಒಂದು 1/4 ಇಂಚ್ ಅಂತರದಲ್ಲಿ ಹೀಗೆ ಕರುವಾಗಿ ತೆಗೆದುಕೋಬೇಕು. ಅಂದರೆ ಆ ರೀತಿ ಸ್ಕೇಲ್ ಇಲ್ಲ ಅಂದರೆ ಈ ರೀತಿ ಮಾಡ್ಕೊಳ್ಳಿ. ಅಂದರೆ ಇಲ್ಲಿ ಸ್ವಲ್ಪ ಕರು ರೀತಿ ಬರಬೇಕಾಗತ್ತೆ. ಈ ರೀತಿ ಬಂದಾಗ ಪಲಾಜೋ ಪ್ಯಾಂಟ್ ಹಾಕ್ಕೊಳ್ಳಿಕ್ಕೆ ಈಸಿ ಆಗತ್ತೆ. ಇಲ್ಲಿ ಇಲಾಸ್ಟಿಕ್ ಪಟ್ಟಿನ ಎಕ್ಸ್ಟ್ರಾ ಹೊಲಿತಾ ಇದ್ದೀವಲ್ವಾ, ಹೊಲಿಲಿಕ್ಕೆ 1/2 ಇಂಚ್ ಆಗೋಷ್ಟು ಎಕ್ಸ್ಟ್ರಾ ಬೇಕಾಗತ್ತೆ. ಹಾಗಾಗಿ ಏನಿಲ್ಲಿ 39ವರೆಗೆ ಮಾರ್ಕ್ ಮಾಡಿದ್ದೀವಿ, ಸ್ಟ್ರೇಟ್ ಗೆರೆನೇ ಎಳೆದಿದ್ದೀನಿ ಅಲ್ವಾ, ಇಲ್ಲಿಂದ 1/2 ಇಂಚ್ ಆಗೋವಷ್ಟು ಮೇಲ್ಗಡೆ ಇನ್ನೊಂದು ಮಾರ್ಕನ್ನು ಮಾಡ್ಕೊಳ್ಳಿ. ಅಂದರೆ ಈ 1/2 ಇಂಚು ಹೊಲಿಲಿಕ್ಕೆ ಆಗಬೇಕು. ಈಗೇನು ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ವ, ಇದಕ್ಕೆ ಒಂದು ಸ್ಟ್ರೇಟ್ ಆದ ಗೆರೆನ ಎಳ್ಕೊಳ್ಳಿ. ಈಗ ಇಲ್ಲಿ ಗೆರೆ ಇದೆಯಲ್ವ, ಇದನ್ನು ಹೀಗೆ ಸ್ಟ್ರೇಟಾಗಿ ಮಾಡಿಬಿಡಿ. ಅಂದರೆ ಈಗ ಕಟ್ ಮಾಡೋದು ಈ ಗೆರೆಗೆ ಕಟ್ ಮಾಡಬೇಕಾಗತ್ತೆ. ಈಗ ಎಲ್ಲ ಮಾರ್ಕ್ ಮಾಡಾಯ್ತಲ್ವ, ಇದು ಮುಂಭಾಗ ಆಗಿದೆ. ಇದನ್ನು ಈಗೇನು ಗೆರೆ ಎಳೆದಿದ್ದೀವಲ್ವ, ಇದೇ ರೀತಿನಲ್ಲೇ ಕಟ್ ಮಾಡಬೇಕಾಗತ್ತೆ. ಈ ಬಟ್ಟೆನ ಕರೆಕ್ಟಾಗಿ ಹೀಗೆ ಈ ಅಗಲದಲ್ಲಿ ಮತ್ತೆ ಮಧ್ಯ ಮಡಚಿದ್ದೀನಿ.
ಯಾವುದೇ ನೆರಿ ಬರದೇ ಇರೋ ಹಾಗೆ ಹೀಗೆ ಮಡ್ಚ್ಕೋಬೇಕು. ಈಗಾಗಲೇ ಮುಂಭಾಗನ ಕಟ್ ಮಾಡಿದ್ದೀವಲ್ವ, ಮುಂಭಾಗನ ಇಲ್ಲಿ ಕೆಳಗಡೆ ಸುತ್ತಳತೆ ಬಂದಿದೆ. ಇಲ್ಲಿ ಈ ಕೆಳಗಡೆ ತುದಿನ ಕರೆಕ್ಟಾಗಿ ಈ ಕಡೆನೂ ಇದು ಮಡ್ಚಿರೋ ಭಾಗ ಇಲ್ಲಿ ತುದಿ ಬರೋ ಹಾಗೇನೆ ಹೀಗೆ ಇಟ್ಕೋಬೇಕು. ಕೆಳಗಡೆ ಎಲ್ಲೂ ಕೂಡ ನೆರಿ ಇರಬಾರದು. ಕರೆಕ್ಟಾಗಿ ಏನು ಮುಂಭಾಗ ಕಟ್ ಮಾಡಿದ್ದೀವಲ್ವ, ಈ ಮುಂಭಾಗದ ಮಡ್ಚಿರೋ ಜಾಗ ಇಲ್ಲಿ ಕೆಳಗಡೆ ಬಟ್ಟೆನಲ್ಲಿ ಮಡ್ಚಿರೋ ಜಾಗಕ್ಕೆ ಒಂದೇ ಸಮನೆ ಬರೋ ಹಾಗೇನೆ ಕರೆಕ್ಟಾಗಿ ಇಟ್ಕೋಬೇಕು. ಇಲ್ಲಿ 1.5 ಇಂಚ್ ಆಗೋವಷ್ಟು ಎಕ್ಸ್ಟ್ರಾ ತೆಗೆದುಕೊಳ್ಬೇಕು. ಅಂದರೆ ಈಗೇನು ಈ ಶೇಪ್ ಇದೆಯಲ್ವ, ಇದೇ ಶೇಪ್ನಲ್ಲೇ 1.5 ಇಂಚಿಗೆ ಅಲ್ಲಲ್ಲಿ ಹೀಗೆ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿವರೆಗೆ ಸ್ಟ್ರೇಟಾಗಿ ಮಾರ್ಕ್ ಇದೆಯಲ್ವ, ಹೀಗೆ ಸ್ಟ್ರೇಟಾಗಿ ಎಳ್ಕೊಳ್ಳೋಣ. ಆಮೇಲೆ ಈ ಕರ್ವ್ ಶೇಪ್ ಬಂದಲ್ಲಿ ಅದೇ ರೀತಿ 1.5 ಇಂಚ್ ಅಂತರದಲ್ಲೇ ಹೀಗೆ ಕರ್ವ್ ಶೇಪ್ ಕೊಟ್ಕೋಬೇಕಾಗತ್ತೆ. ಇಲ್ಲೂ ಕೂಡ 1.5 ಇಂಚ್ಗೆ ಮಾರ್ಕ್ ಮಾಡಿ. ಅಂದರೆ ಇಲ್ಲಿ ಹೀಗೆ 1.5 ಇಂಚ್ ಅಂತರದಲ್ಲಿ ಹೀಗೆ ಕರ್ವ್ ಶೇಪ್ ಕೊಟ್ಟಾಗ ಕ್ರಾಚ್ ಕರೆಕ್ಟ್ ಬರುತ್ತೆ. ಇದನ್ನು ಹಾಕ್ಕೊಂಡಾಗ ಇರಿಟೇಷನ್ ಆಗಲ್ಲ. ಇಲ್ಲಿಂದ ಈ ರೀತಿ ಹೀಗೆ ಕರ್ವ್ ಆಗೇನೆ ಇಲ್ಲೂ ಶೇಪ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಹೀಗೆ ಕರ್ವ್ ಆಗಿ ಬರಲಿ. ಉಳಿದೆಲ್ಲ ಸೇಮ್ ಇದೆ. ಈಗೇನು ನಾವು ಮುಂಭಾಗ ಕಟ್ ಮಾಡ್ಕೊಂಡಿದ್ದೀವಲ್ವ, ಇದ್ರ ತುದಿಗೇನೆ ಈ ರೀತಿ ಹೀಗೆ, ಅಂದರೆ ಇಲ್ಲಿ ಮೇಲ್ಗಡೆ ಇಲ್ಲೂ ಒಂದು ಸ್ಟ್ರೇಟ್ ಗೆರೆನ ಎಳ್ಕೊಳ್ಳಿ. ಸ್ಟ್ರೇಟಾಗಿ ಮುಂಭಾಗನ ಕಟ್ ಮಾಡಿದ್ದೀವಲ್ವ, ಅಲ್ಲಿ ಹೀಗೆ ಗೆರೆನ ಎಳ್ಕೊಬಿಡಿ. ಇಷ್ಟು ಆದಮೇಲೆ ಮುಂಭಾಗನ ತೆಗೆದುಬಿಡಿ. ಇಲ್ಲಿಗ ಹಿಂಭಾಗದ ರೆಡಿಯಾಗಿದೆಯಲ್ವ, ಇದನ್ನು ಕಟ್ ಮಾಡಿಬಿಡಿ ಇದೇ ಗೆರೆ ಮೇಲೇನೆ. ಇದು ನಾನು ಬಿಗಿನರ್ಸ್ಗೆ ಸುಲಭ ಆಗಲಿ ಅಂತ ಈ ರೀತಿ ಕಟ್ ಮಾಡಿಸಿದ್ದೆ. ಅಂದರೆ ಒಂದೇ ಸರ್ತಿನೇ ಮುಂಭಾಗ ಹಿಂಭಾಗನ ಮಾರ್ಕ್ ಮಾಡ್ಬೋದು. ಅಂದರೆ ಬ್ಲೌಸಿನ ಬಗ್ಲನ್ನು ಮಾರ್ಕ್ ಮಾಡಿದಾಗೇನೆಯ ನಾನೀಗ ಹೇಳ್ತೀನಿ ನೋಡಿ. ಇದು ಮುಂಭಾಗದಲ್ಲಿ ಬರೋ ರೀತಿ ಕಟ್ ಮಾಡಿದ್ದೀನಿ, ಇದು ಹಿಂಭಾಗದಲ್ಲಿ ಬರೋ ಹಾಗೆ ಕಟ್ ಮಾಡಿದ್ದೀನಿ. ಆದರೆ ನಾವೀಗ ಜಾಯಿಂಟ್ ಮಾಡೋವಾಗ ಏನಾಗುತ್ತೆ, ಇದೊಂದು ಕಾಲು ಆಗುತ್ತೆ ಅಲ್ವಾ. ಹಾಗಾಗಿ ಈಗ ಕರೆಕ್ಟಾಗಿ ನೋಡಿ, ಇಲ್ಲಿ ಮುಂಭಾಗದ ಮಧ್ಯದಲ್ಲಿ ಮಡ್ಚಿದ್ದೀವಿ, ಅದೇ ರೀತಿ ಹಿಂಭಾಗದಲ್ಲೂ ಕೂಡ ಇಲ್ಲಿ ಮಧ್ಯ ಮಡ್ಚಿದ್ದೀವಲ್ವ, ಇಲ್ಲಿ ಮಧ್ಯ ಮಡ್ಚಿದಲ್ಲೇನೆ ಕಟ್ ಮಾಡ್ಕೋಬೇಕು ಸ್ಟ್ರೇಟಾಗಿ. ಅಂದರೆ ಈಗ 4 ಪೀಸ್ ಆಗುತ್ತೆ ಈ ರೀತಿ ಕಟ್ ಮಾಡೋದ್ರಿಂದ. ಈಗ ಇಲಾಸ್ಟಿಕ್ ಪಟ್ಟಿನ ತೆಗೆದುಕೊಳ್ಳೋಣ. ನಾವು ಸೊಂಟ ಸುತ್ತಳತೆನ 3ನೇ ಭಾಗ ಮಾಡಿಬಿಟ್ಟು 12.5 ಇಂಚನ್ನು ತೆಗೆದುಕೊಂಡಿದ್ವಲ್ವ, ಈಗ 12.5 ಇಂಚ್ದು ಮುಂಭಾಗ ಮತ್ತು ಹಿಂಭಾಗ ಎರಡಕ್ಕೂ ಸೇರಿಸ್ಬಿಟ್ಟು 4 ಭಾಗ ಮಾಡ್ಕೋಬೇಕಾಗತ್ತೆ. ಅಂದರೆ ಈಗ 12.5 ಇಂಚ್ದು 4 ಪೀಸ್ ಬೇಕಾಗತ್ತೆ. ನಾನು ನೋಡಿ ಈಗ 12.5 ಇಂಚನ್ನು ಸೇರಿಸ್ಬಿಟ್ರೆ 25 ಇಂಚ್ ಆಗತ್ತೆ. 25 ಇಂಚು 2 ಪೀಸನ್ನು ತೆಗೆದುಕೊಳ್ತೀನಿ. ಇಲ್ಲಿ ತುದಿಯಿಂದ ಇಲ್ಲಿಗೆ 25 ಇಂಚಿದೆ. 25 ಇಂಚು ಇಲ್ಲಿ ಇನ್ನೊಂದು ಪೀಸ್ ಇದೆ, ಇಲ್ಲಿಗೆ 25 ಇಂಚ್ ಆಗುತ್ತೆ. 2.5 ಇಂಚ್ ಆಗುವಷ್ಟು ಇಲಾಸ್ಟಿಕ್ ಮಾರ್ಜಿನ್ ಅಂತ ಹೇಳಿದ್ದೆ. ಅಂದರೆ ಇಲಾಸ್ಟಿಕ್ ಬೇಕು 2.5 ಇಂಚ್ ಆಗುವಷ್ಟು ಅಂತ ಹೇಳಿದ್ದೆ. ಆದರೆ 2.5 ಇಂಚ್ ಆದಮೇಲೆ ಹೊಲಿಲಿಕ್ಕೆ ಬೇಕಾಗತ್ತಲ್ವ ಕೆಳಗಡೆ ಭಾಗಕ್ಕೆ, ಪ್ಯಾಂಟಿನ ಭಾಗಕ್ಕೆ. ಹಾಗಾಗಿ ನಾನು 1/2 ಇಂಚು ಹೆಚ್ಚಿಗೆ ಬೇಕಾಗತ್ತೆ. ಹಾಗಾಗಿ 3 ಇಂಚಿನ ಪಟ್ಟಿನ ತೆಗೆದುಕೋಬೇಕು. ಅಲ್ಲಲ್ಲಿ ಹೀಗೆ 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಹೇಳಿದ ಸಹಾಯದಿಂದ ಈ 3 ಇಂಚು ಮಾರ್ಕ್ ಮಾಡಿದ್ವಲ್ವ, ಅದನ್ನು ಸ್ಟ್ರೇಟ್ ಆಗಿ ಗೆರೆನ ಎಳ್ಕೊಳ್ಳಿ. ಸಾಧಾರಣವಾಗಿ ಪಲಾಜೋ ಪ್ಯಾಂಟ್, ಸಾದಾ ಪಲಾಜೋ ಪ್ಯಾಂಟ್ ಹೊಲಿಲಿಕ್ಕೆ 2.5 ಮೀಟರ್ ಆಗುವಷ್ಟು ಬಟ್ಟೆ ಬೇಕಾಗತ್ತೆ. ಅದೇ ರೆಡಿ ಮೆಟೀರಿಯಲ್ ಜೊತೆ ಆದ್ರೆ ಸ್ವಲ್ಪ ಕಡಿಮೆ ಬಂದ್ಬಿಡುತ್ತೆ. ಪಲಾಜೋ ಪ್ಯಾಂಟ್ ಅನ್ನ ಯಾವ ರೀತಿ ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡಬೇಕು ಅನ್ನೋದನ್ನ ವಿವರವಾಗಿ ಈ ವಿಡಿಯೋದಲ್ಲಿ ತೋರಿಸಿದ್ದೆ. ಇನ್ನು ಹೊಲಿಯೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಕೆಳಗಡೆ ಲೈಕ್ ಬಟನ್ ಇದೆಯಲ್ವಾ, ಅದನ್ನ ಪ್ರೆಸ್ ಮಾಡಿ. ಅದೇ ರೀತಿ ಈ ವಿಡಿಯೋದ ಬಗ್ಗಿನ ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ. ನೀವು ಕೊಡೋ ಈ ಲೈಕ್ಸ್ ಮತ್ತೆ ಕಾಮೆಂಟ್ಗಳೇ ನನಗೆ ಈ ರೀತಿ ವಿಡಿಯೋವನ್ನ ಮಾಡಲಿಕ್ಕೆ ಪ್ರೋತ್ಸಾಹ ಸಿಕ್ಕಂತಾಗತ್ತೆ. ನಾನು ಈ ವಿಡಿಯೋವನ್ನ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಕ್ರಿಯೇಷನ್ಸ್ ಅಂತ ಪೇಜ್ಗೆ ಹೋಗಿ ಅಲ್ಲಿ ಲೈಕ್ ಮಾಡ್ಕೊಳ್ಳಿ ಪೇಜನ್ನು. ಆಗ ನಿಮಗೆ ತಕ್ಷಣ ವಿಡಿಯೋಗಳನ್ನ ನೋಡಲಿಕ್ಕೆ ಸಹಾಯ ಆಗತ್ತೆ.